ಮಮತಕ್ಕಗ ಭಯ ಚಾಲು ಆಗಿದೆ. ಪಶ್ಚಿಮ ಬಂಗಾಳನ್ನ ಕಾಬಾ ಮಾಡೋದು ಬೇಡ ಅಂತ ಯೋಗಿ ಆದಿತ್ಯನಾಥ್ ಗುಡ್ಗಾಕತ್ತಾರ. ಜೈ ಶ್ರೀರಾಮ್ ಅನ್ನೋದನ್ನ ಮಮತಕ್ಕ ಮರೆತು ಬಿಟ್ಟಾರ, ಇನ್ಶಾ ಅಲ್ಲಾ ಅನ್ನಾಕತ್ತಾರ. ಬಿಜೆಪಿಯಲ್ಲಿ ಪಶ್ಚಿಮ ಬಂಗಾಳದಾಗ ಹೆಚ್ಚಾಗಿದ್ದ TMC ನಡ್ಗಾಕತ್ತಿ, ಅಧಿಕಾರದಾಗಿದ್ರ ಮತ್ ಸಿಗೋನು ಅಂತಾರ ಮಮತಕ್ಕ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಪಶ್ಚಿಮ ಬಂಗಾಳ ಯಾರ ಪಾಲಾಕಿ. ಪಶ್ಚಿಮ ಬಂಗಾಳದಾಗ ಈಗ ಕಾಬಾ ವರ್ಸಸ್ ಕಾಳಿ ಆಗತೈತಿ. ಕಾಬಾ ಅಂತಂದ್ರ ಮುಸ್ಲಿಮರಿಗೆ ಇರುವಂಥ ಪವಿತ್ರವಾದ ಕ್ಷೇತ್ರ. ಈಗ ಮೆಕ್ಕಾ ಮದೀನಾ ಏನೈತಲ್ಲ, ಅಲ್ಲಿರುವಂತಹ ಒಂದು ಪವಿತ್ರ ಕ್ಷೇತ್ರ ಕಾಬಾ. ಪಶ್ಚಿಮ ಬಂಗಾಳವನ್ನ ಕಾಬಾ ಮಾಡ್ತೀವಿ, ಕಾಬಾ ರೀತಿ ನಮಗ ಮನಸೊಳಗೈತಿ ಪಶ್ಚಿಮ ಬಂಗಾಳ ಅಂತ TMC ಅವ್ರು ಹೇಳಕತ್ತಾರ. ಅಂದ್ರ ಮಮತಕ್ಕನ ಗ್ಯಾಂಗ್ ಹೇಳಕತ್ತೈತಿ. ಆದ್ರ ಯೋಗಿ ಆದಿತ್ಯನಾಥ್ ಅವರು ಮತ್ತು BJP ಅವರು ಕಾಳಿಯ ನಾಡಿದು, ದುರ್ಗೆಯ ನಾಡೈತಿ, ಇಲ್ಲಿ ಕಾಬಾ ಎಲ್ಲ ಆಗಕ್ಕೆ ಬಿಡಬಾರ್ದು ಅಂತಾನ ನಾ ಇಲ್ಲಿಗೆ ಬಂದು ನಿಮ್ಗೆ ಮತ ಕೇಳಾಕತ್ತೀನಿ ಅಂತ ಹೇಳಕತ್ತಾರ. ಒಂದು ರೀತಿ ಇವೆಲ್ಲ ಹೆಂಗಾಗೈತಿ ಅಂದ್ರೆ ಕಾಳಿ ವರ್ಸಸ್ ಕಾಬಾ ಆಗಿಬಿಟ್ಟೈತಿ. TMC ನಾಯಕಿ ಸಯೋನಿ ಘೋಷ್ ಒಂದು ಹಾಡು ಹಾಡಿದ್ರೆ ನೆನಪೈತೇನ್ರಿ, ಕಾಬಾ ನನ್ನ ಮನಸ್ಸೊಳಗ ನನ್ನ ಕಣ್ಣು ಮುಂದೆ ಮದೀನಾ ಅಂತ. ಆ ಹಾಡು ಸಾಕಷ್ಟು ವೈರಲ್ ಆಗಿಬಿಡ್ತು. ತುಷ್ಟೀಕರಣ ಮಿತಿಮೀರೈತಿ ಅಂತ ಭಾಳಗಳ ಡಿಸ್ಕಷನ್ ಆಯಿತು. ಈ ಹಾಡೈತಲ್ರಿ, ಕೇಳಿಸ್ಕೊಡಿ. माझी हला कृष्णा पाल तुलदे माझी हला कृष्णा छेड़ दे नौकाया मी जब मदीना छेड़ दे नौकाया मी जब मदीना दुनियाय नबी एलो मा आमिनार घरे कादिले हाजार मानी खासिले मुक्ता झरे ओ दयाल मुर्शिद जार सखा तार किशोर भावना मुर्शिद जार सखा तार किशोर भावना आमार हृदय माझे काबा नयने मदीना आमार हृदय माझे काबा नयने मदीना. ಈ ಹಾಡಿಗೆ ಯೋಗಿ ಆದಿತ್ಯನಾಥ್ ಅವರು ಟಕ್ಕರ್ ಕೊಟ್ಟಾರ. ಕಾಳಿ ನಾಡೊಳಗ ದುರ್ಗೆಯ ಬೀಡೊಳಗ ಹರ ಹರ ಮಹಾದೇವ ಕೇಳಿಸ್ಬೇಕು, ಕಾಬಾ ಕಾಬಾ ಅಂತ ಏನೂ ಕೇಳಿಸ್ಬಾರ್ದು. ಆ ರೀತಿ ಕೇಳಿಸ್ಬಾರ್ದು ಅಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳಕ್ಕೆ ಬಂದೀನಿ. ಬಂಗಾಳದ ಅಸ್ಮಿತೆಯನ್ನ ತೆಗಿಬಾರ್ದು, ಹಾಳಾಗಕ್ಕೆ ಬಿಡಬಾರ್ದು ಅಂತ ಮಾತಾಡಕ್ಕೆ ಬಂದೀನಿ ಅಂತ ಟಾಂಗ್ ಕೊಟ್ರು. दिल में काबा और नयन में मदीना की घोषणा करती है, लेकिन मैं उनसे कहना चाहता हूं ये नादिया इसको स्वीकार नहीं करेगा. नादिया का तो आह्वान है, नादिया का तो आह्वान है कि हमारे दिल में महाकाली है और हमारे नयनों में चैतन्य महाप्रभु का वास होकर के वैष्णव परंपरा को घर घर तक पहुंचाता है. ಬರೀ ಯೋಗಿ ಆದಿತ್ಯನಾಥ್ ಅವ್ರು ಒಬ್ರ ಅಲ್ರಿ, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರೂ ಕೂಡ ಬರೀ ಮಮತಾ ದೀದಿ ಅಂದ್ರೆ ಮಮತಕ್ಕ ಇನ್ಶಾ ಅಲ್ಲಾ ಬಿಸ್ಮಿಲ್ಲಾ ಅಂತ ಮುಸ್ಲಿಮ್ರ ಪದಗಳನ್ನೇ ಹೇಳ್ತಾರ. ಮುಸ್ಲಿಮ್ರಿಗೆ ಇಲ್ಲೇನು ಸ್ವಾತಂತ್ರ್ಯ ಸಿಗೋದಿಲ್ಲ, ಮಾಂಸ ತಿನ್ನಕ್ಕಾಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳಿ ಹೇಳಿ ತುಷ್ಟೀಕರಣವನ್ನ ಮಿತಿ ಮೀರ್ಸ್ಯಾರ. ಆದ್ರ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆನೂ ಐತಿ ಅನ್ನೋದು ಮಮತಕ್ಕ ಮರ್ತಂಗದಾರ. ನಾವು ಅದನ್ನ ನೆನಪಿಸ್ಬೇಕು ಅಂತ ಮಮತಕ್ಕಗ ಟಕ್ಕರ್ ಕೊಟ್ಟಾರ. माइक लेते हैं, दाहिने तरफ जाते हैं बोलते हैं इंशाअल्लाह और बायां तरफ जाते हैं बोलते हैं खुदा हाफिज. मतलब दाया में इंशाअल्लाह, बाया में खुदा हाफिज. ममता दी दुनिया में जय जय श्री राम भी होते हैं, दुनिया में जय जय श्री राम भी होते हैं. ಈ ಎಲ್ಲ ಬೆಳವಣಿಗೆಗಳು ನೋಡಿ ಆಮೇಲೆ ಮೋದಿ, ಯೋಗಿ ಆದಿತ್ಯನಾಥ್, ಕಂಗನಾ, ಭಾಳಷ್ಟು ಮಂದಿ BJP ಅವ್ರು ಬಂದಾಗ ಅಲ್ಲಿ ಜನಸಾಗರ ಹರಿದು ಬಂದಿದ್ದನ್ನು ನೋಡಿ ಮಮತಕ್ಕ ಆತಂಕ ಶುರುವಾದಂಗೈತಿ. ಮಮತಕ್ಕ ಇಲ್ಲಿ ತನಕ SIR ಆಗಿ ಮುಸ್ಲಿಂ ಓಟನ್ನ ತೆಗೆದು ಹಾಕತೈತಿ, ಅನ್ಯಾಯ ಮಾಡತೈತಿ ಅಂತ ಹೇಳ್ತಿದ್ರು. ಈಗ ಹಿಂದೂಗಳನ್ನು ಬಿಟ್ಟು ಕೊಡಬಾರ್ದು ಅಂತ SIR ಇಂದ ಹಿಂದೂಗಳ ಓಟುನು ಹೋಗಿಬಿಟ್ಟಾವ, ಹಿಂದೂಗಳಿಗೂ BJP ಅನ್ಯಾಯ ಮಾಡತೈತಿ ಅಂತ সফট কর্নার তোরসাকত্তার. মিশনারি অফ চ্যারিটিজ বেলুন মঠে সাধুদের ভোট কেটে দিয়েছে, ভারত সেবাশ্রমও কেটে দিয়েছে, মতুয়াদের ভোটও কেটেছে, রাজবংশীও কেটেছে, সংখ্যালঘুদেরও কেটেছে,
90 লক্ষের মধ্যে জেনে রাখুন 60 লক্ষ হিন্দুর ভোটও কেটেছে। কিসের ধর্ম আমায় দেখাচ্ছেন? ಎಷ್ಟು ದಿನ ಅಂತ ಬರೀ ಮುಸ್ಲಿಂ ತುಷ್ಟೀಕರಣ ಮಾಡೋದು, ಎಲೆಕ್ಷನ್ ಹತ್ತಿಕ್ ಬಂದಾಗರೆ ಒಂದಿಟ್ ಹಿಂದೂಗಳನ್ನು ಹೆಂಗರೆ ಮಾಡಿ ಮಳ್ಳ ಮಾಡೋನು ಅಂತ ಮಮತಾಕ್ಕ ಈ ರೀತಿ ಒಂದು ಡ್ರಾಮಾ ಮಾಡಾಕತ್ತಾರ. ಕಾಬಾ ವರ್ಸಸ್ ಕಾಳಿ ಅಷ್ಟ ಅಲ್ಲ, ಮಮತಾಕ್ಗ ಆತಂಕದ ಜೋಡಿ ಭಯನೂ ಸೃಷ್ಟಿ ಆಗೈತಿ. ಯಾಕೆ ಹಿಂಗೆ ಹೇಳ್ತನು ಅಂತಂದ್ರ, ಮಮತಾಕ್ಕ ಮಾತಾಡ್ಕೋತ ಒಂದು ಮಾತು ಹೇಳಿದ್ರು ಭಾಷಣದಾಗ, ಟಿ.ಎಂ.ಸಿ ಉಳ್ಕೊಂಡ್ರ ಪಶ್ಚಿಮ ಬಂಗಾಳದಾಗ ಮತ್ತೆ ಬಂದು ಭೇಟಿ ಆಗ್ತೀನಿ, ಮತ್ತೆ ನಾವು ಭೇಟಿ ಆಗೋನು ಅನ್ನುವಂಥ ಮಾತನ್ನ ಹೇಳಿದ್ರು. ಅದು ಯಾವ ಅರ್ಥದೊಳಗೆ ಹೇಳಿದ್ರೋ ಗೊತ್ತಿಲ್ಲ, ಅದ್ರ ಅರ್ಥ ಬರೋದು ಒಂದ, ಟಿ.ಎಂ.ಸಿ ಸರ್ಕಾರ ಉಳಿದ್ರ ಗೆದ್ರ ಬರ್ತನು, ಸೋತ್ರ ಕತಿ ಮುಗಿತು ಅನ್ನೋ ಅರ್ಥದಾಗ ಹಿಂಗೆ ಹೇಳಿದ್ರು. নমস্কার, জয় হিন্দ, বন্দে মাতরম, খোদা হাফেজ, জয় জহর, ইনশাল্লাহ, জয় বাংলা, জয় বাংলা, জয় বাংলা। আবার দেখা হবে, ফির মিলেंगे, राहे गुलशन तो फूल खिलेंगे और जो फूल खिलेंगे और राहा तृणमूल तो फिर मिलेंगे। अनेक अनेक धन्यवाद, नमस्कार। ಹಿಂದೂಗಳನ್ನ ಸೆಳೆಯಕ ಕಾರ್ಡ್ ಪ್ಲೇ ಮಾಡಾಕತ್ತಾರ, ಈ ಕಡೆ ಭಯದಾಗ ಇನ್ನೊಂದ್ಸಲ ಭೇಟಿ ಆಗ್ತೀನಿ ಉಳ್ಕೊಂಡ್ರ ಅಂತ ಹೇಳಾಕತ್ತಾರ. ಒಂದು ಕಡೆ ತುಷ್ಟೀಕರಣ ಮಿತಿ ಮೀರ್ಸಾಕತ್ತಾರ, ಇನ್ನೊಂದು ಕಡೆ BJP ಹವಾ ಸಣ್ಣಂಗೆ ಹೆಚ್ಚಾಗಕತ್ತೈತಿ. ಇದೆಲ್ಲದ್ರ ನಡ್ಬರ್ಕ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ, ಅವಾಗಷ್ಟ ಗೊತ್ತಾಗೋದು ಯಾರ ಹನಿಬರ್ದಾಗ ಪಶ್ಚಿಮ ಬಂಗಾಳದ ಚುಕ್ಕಾಣಿ ಐತಿ ಅನ್ನೋದು. ಬಟ್ ಸಿಚುವೇಶನ್ಗಳೆಲ್ಲಾನು ಮಮತಾಕ್ಕೆ ಅಂಜಿ ಸಿಟ್ಟ ಅನ್ನೋದಂತರೂ ಖರೆ ಐತಿ ನೋಡ್ರಿ.